ಸರ್ ಇವತ್ತಿನ ದಿನ ನಿಮ್ಮ ಓಣಿಯಲ್ಲಿ ಒಂದು ಹಳೆ ಗೋಡೆ ಕುಸಿದು ಬಿದ್ದು ಎರಡು ಗಾಡಿಗಳು ಜಖಮ್ ಆಗ್ಯಾವ ಸರ್, ಗಿಡ ಬಿದ್ದ ಸರ್. ಈ ತರ ಸರ್ ಈಗ ನೀವು ಕಾರ್ಪೊರೇಟ್ ಆಗಿ ಆಗ್ತದೆ, ಈ ಓಣಿ ಕಾರ್ಪೊರೇಟ್ ಆಗಿ ಆಗ್ತದೆ, ಈಗಾಗಲೇ ಆಗ್ತದೆ ಸರ್ಕಾರ, ಹಳೆ ಸರ್ಕಾರ ತಿಳಿಸಿಲ್ಲ. ಸರ್, ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಹಿಂದಿನ ಸೈಡ್ ಬರುವಂತ ಹಳೆಯದು ಗಾಡಿ ಬಹಳ ಶಿಥಿಲ ವ್ಯವಸ್ಥೆಗೊಂಡಿತ್ತು. ಈ ಓಣಿ ಸಾರ್ವಜನಿಕರು ಕೂಡ ಏಪ್ರಿಲ್ ಒಳಗೆ ಲೆಟರ್ ಬರೆದಾರ. ಅವ್ರಿಗೆ ಏಪ್ರಿಲ್ ಒಳಗೆ ಲೆಟರ್ ಕರೆಸ್ಪಾಂಡಿಂಗ್ ಮಾಡಿ ಬೇಗನೆ ಮಾಡಿಸ್ರಿ ಅಂತ ಹೇಳಿದಾರೆ. ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಗಮನ ತಂದೆವು. ಅದ್ರ ದುರದೃಷ್ಟವಶಾತ್ ಏನಾಯ್ತು, ಇವತ್ತದು ಮಳಿ ಸಲುವಾಗಿರ್ಬೋದು, ಅಲ್ಲಿ ಗಿಡದ ಒಂದು ಸ್ವಲ್ಪ ಪ್ರೆಷರ್ ಸಲ ಬಿದ್ದಿತ್ತು. ಒಂದು ಒಳ್ಳೆ ಪುಣ್ಯದ ಕೆಲಸ ಅಂದ್ರೆ ಯಾವ ಇಲ್ಲಿ ಸಣ್ಣ ಮಕ್ಕಳು ಇವತ್ತು ಆಟ ಆಡತ್ತಿಲ್ಲ, ಯಾಕಂದ್ರೆ ಬಹಳ ದೊಡ್ಡ ಅನಾಹುತ ಸಂಭವಿಸ್ತಿತ್ತು. ಆದ್ರೂ ಕೂಡ ಇವತ್ತು ಸಾರ್ವಜನಿಕರ ಒಂದು ಏನು ಗಾಡಿಗಳು ಕೂಡ ಜಖಮ್ ಆಗ್ಯಾವ. ಅದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗಿರ್ಬೋದು, ಡಿಸ್ಟ್ರಿಕ್ಟ್ ಸರ್ಜನರಿಗೆ ಇರ್ಬೋದು, ಮತ್ತು ಏನ ಈ ಸಂಬಂಧಪಟ್ಟಂಗ ನಮ್ಮ KEB JE ಅವರು, ಅರಣ್ಯ ಇಲಾಖೆದವರು, ಅವ್ರಿಗೆಲ್ಲರಿಗೂ ಕೂಡ ಈ ಸ್ಪಾಟ್ನ ಕರೆಸಿ ಕೂಡಲೇ ಈ ರೀತಿ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೊಂಡು ಯಾವುದೇ ವಿದ್ಯುತ್ ಇವತ್ತು ಗಿಡಗಳಿರ್ಬೋದು, ಏನು ಮಳೆಗಾಲದಲ್ಲಿ ಗಿಡಗಳು ಕಂಬದ ಮೇಲೆ ಬೀಳೋದಿರ್ಬೋದು, TC ಮೇಲೆ ಬೀಳೋದಿರಲಿ, ಇವೆಲ್ಲಾನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ. ನಾವು ಕೂಡ ಪ್ರತಿನಿತ್ಯ ವಾಚ್ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ದುರ್ದೈವಶಾತ್ ಇವತ್ತು ಈ ಕಂಪೌಂಡ್ ಬಿದ್ದೈತಿ. ಯಾರು ಹುಡುಗರು ಇದ್ದಿದ್ದಿಲ್ಲ, ಅದಕ್ಕೆ ಹಾನಿನೂ ಸಂಭವಿಸಿಲ್ಲ. ಈಗಾಗಲೇ ನಾವು DHO ಸಾಹೇಬ್ರು ಹೇಳಿವು, ಇಮಿಡಿಯೇಟ್ಲಿ ನೀವು ತ್ವರಿತವಾಗಿ ಲೆಟರ್ ಕರೆಸ್ಪಾಂಡಿಂಗ್ ಮಾಡ್ರಿ. DC ಅವ್ರ ಗಮನಕ್ಕೂ ಅವ್ರು ತಂದಾರ. DC ಅವರಿಗೆ ನಾನು ಮಾತಾಡ್ತೀನಿ, ನಾಳೆಗೆ ಹೋಗಿ ನಾನು ಭೇಟಿಯಾಗಿ ಕೂಡ ಏನು ಇನ್ನೊಂದು ಸ್ವಲ್ಪ ಶಿಥಿಲ ವ್ಯವಸ್ಥೆಯಲ್ಲಿ ಕಂಪೌಂಡ್ ಇತ್ತು, ಅದು ಬೇಗನೆ ನಿರ್ಮಾಣ ಕೊಡಬೇಕಂತ ನಾವು ಆಗ್ರಹ ಪಡಿಸ್ತೇವೆ. ವಾರ್ಡ್ ನಂಬರ್ 32 ಜೋರಾಪುರ. ನಾನು ಶಿವರುದ್ರ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ. ಸರ್, ಈ ಏರಿಯಾ ಹಳೆ ಸರ್ಕಾರ ದವಾಖಾನೆ ಹಿಂದ್ಗಡೆ ಬೀಳ್ತೈತ್ರಿ, ಬಿಹೈಂಡ್ DHO ಆಫೀಸ್ ಅಂತ ಹೇಳ್ತಾರ. ಇಲ್ಲಿ ನಾವೆಲ್ಲರೂ ಇಲ್ಲಿಂದ ರೆಸಿಡೆಂಟ್ಸ್ ರೀ. ಇದು ಇಲ್ಲಿ ಒಂದು ರಿಟೆನ್ಷನ್ ವಾಲ್ ಇತ್ರಿ, DHOದ ಕಂಪೌಂಡ್ ಇತ್ರಿ. ಇದು ಟೋಟಲಿ ಪೂರಾ ಸರೌಂಡಿಂಗ್ ಕಂಪೌಂಡ್ ಇತ್ತು. ಒಂದ್ 2-3 ತಿಂಗಳ ಹಿಂದ ಇದು ಬಾಡಿ ಡ್ಯಾಮೇಜ್ ಆಗ್ಯದ ಅಂತ ಹೇಳಿ ನಾನು ಲೆಟರ್ ಕೊಟ್ಟಿದ್ದಾರೆ. DHO ಸರಿಗೆ ಒಂದು ಲೆಟರ್ ಹಾಕಿದ್ದಾರೆ. ನಾನು ಎಕ್ಸಾಕ್ಟ್ಲಿ ಅದ್ರ ಡೇಟ್ನು ನಾನು ನಿಮಗೆ ಹೇಳ್ತೀನಿ ರೀ. ನೋಡ್ರಿ, ಅದು ಡೇಟ್ 3 ತಿಂಗಳ ಹಿಂದಿನ ಡೇಟ್ ಐತ್ರಿ. ಡೇಟ್ ಈಸ್ 30 April 2026. ಸಬ್ಜೆಕ್ಟ್ ಈಸ್ ಅರ್ಜೆಂಟ್ ರಿಕ್ವೆಸ್ಟ್ ಫಾರ್ ರಿಪೇರ್ ಆಫ್ ಡ್ಯಾಮೇಜ್ ರಿಟೆನ್ಷನ್ ವಾಲ್ ಅಂಡ್ ಓವರ್ ಗ್ರೋನ್ ಟೀ ನಿಯರ್ DHO ಆಫೀಸ್ ಕಂಪೌಂಡ್. ಇದು 3 ತಿಂಗಳ ಹಿಂದೆ ನಾವು ಇವರಿಗೆ ಲೆಟರ್ ಕೊಟ್ಟಿವಿ. ನಾವು ಎಲ್ಲಾ ರೆಸಿಡೆಂಟ್ಸ್ ಏನ್ ಮಾಡೀವಿ, ಅದಕ್ಕೆ ಸೈನು ಮಾಡೀವಿ. ಅವ್ರದ್ದು ಏನ್ ಇದ್ದಿದ್ದು ನಮ್ ಕಡೆ ರಿಸೀವ್ಡ್ ಕಾಪಿನೂ ಐತ್ರಿ. ಮತ್ 2 ದಿವಸ ಹಿಂದ್ಗಡೆ ನಾನು ಏನ್ ಮಾಡೇನ್ರಿ, ಅವ್ರಿಗೆ ಮತ್ತೊಂದ್ಸಲ ರಿಮೈಂಡರ್ನು ಹಾಕಿದ್ದಾರೆ. ಏನಂತ ಹೇಳಿ, ಇದು ಗಾಡಿ ಇವತ್ತಿಲ್ಲ ನಾಳೆ ಬೀಳ್ತದ. ಈ ಗಾಡಿದ ಏನೈತಿ ಪಟಕತ್ ಹೇಳಿ ನಮಗ ರೆಸ್ಪಾನ್ಸ್ ಮಾಡಿ ಇದು ರಿಪೇರ್ ಮಾಡಿಸ್ಕೊಡ್ಬೇಕು. ಇಲ್ಲಪ್ಪ ಯಾರದ್ರೆ ಜೀವ ಗಾಯ ಆಯ್ತು, ಯಾರೇ ಸತ್ರು, ಅದ್ರದ್ದು ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರ ಅಂತ ಹೇಳಿ ನಾ ಕ್ವಶನ್ ಮಾಡಿದಾರಿ. ಅದು ಆದ್ಕೊಳ್ಳಿ ನಿನ್ನೆ ಏನ್ ಮಾಡ್ಯಾರ, ಅವರು ಒಂದು ರೆಸ್ಪಾನ್ಸ್ ಲೆಟರ್ ಬರ್ದಾರ. ಯಾರಿಗ್ ಬರ್ದಾರ ಲೆಟರ್ ಅಂದ್ರೆ ಅವ್ರ ಇಂಜಿನಿಯರಿಗೆ ಬರ್ದಾರಿ. ಜಲ್ದಿ ಬಂದ್ ಇದು ರಿಟೆನ್ಷನ್ ವಾಲ್ ಕಟ್ಟಿಸ್ಕೊಡ್ರಿ, ಯಾರಿಗಾರಿ ಜೀವಕ್ಕದ್ದು ಗಾಯ ಆಯ್ತಂದ್ರ ರೆಸ್ಪಾನ್ಸಿಬಿಲಿಟಿ. ಅದೇ ರೀ, 2-3 ತಿಂಗಳ ಆತ್ಕೊಳ್ಳಿ. ಅವ್ರಿಗೆ 2 ದಿವಸ ರಿಮೈಂಡರ್ ಹಾಕಿನಿ. ಸಂಡೇ 6/6/2026 ಸಂಡೇ ದಿವಸ ನಾ ಏನ್ ಮಾಡಿದ್ರಿ, ರಿಮೈಂಡರ್ ಹಾಕಿನ್ರಿ ಅವ್ರಿಗೆ. ಇದು ನಮ್ದು ಫ್ರೆಂಡಿನ ಥ್ರೂ ಏನ್ ಮಾಡೀನಿ, DHO ಆಫೀಸಿಗೆ ಇದು ಒಂದು ಫೋಟೋನು ಕಳ್ಸಿದಾರಿ. ಅವಾಗ ಅವ್ರ ಏನ್ ಮಾಡ್ತಾರ್ರಿ, ಇವತ್ತನ ಗಾಡಿ ಬಿದ್ದದ ಅಂತ ಹೇಳಿ ಮತ್ತ ಅವ್ರಿಗೆ ಒಂದು ರಿಪೀಟೆಡ್ ಒಂದು ಫೋಟೋ ಹಾಕಿದ್ದಾರಿ. ಅವಾಗ ಅವ್ರ ಏನ್ ಮಾಡ್ತಾರ, ರೆಸ್ಪಾನ್ಸ್ ಲೆಟರ್ ಕೊಡ್ತಾರ. ಆ ರೆಸ್ಪಾನ್ಸ್ ಲೆಟರ್ ಡೇಟ್ ಏನೈತಿ 6/6/2026 ಅದರಿ. ಈಗ ಟೈಮ್ ಚಲೋ ಅದರಿ, ಯಾರ್ ಮನುಷ್ಯರುಗಳು ಇದ್ದಿದ್ದಿಲ್ಲ ಕೆಳಗ, ಯಾವ್ದು ಪ್ರಾಣಿಗಳು ಇದ್ದಿದ್ದಿಲ್ಲ, ಯಾರಿಗೂ ಗಾಯ ಆಗಿಲ್ರಿ. ಈಗ ನಮ್ದು 2 ಗಾಡಿ ಬಿದ್ದಾವ್ರಿ ಇಲ್ಲಿ. ಆ 2 ಗಾಡಿ ಡ್ಯಾಮೇಜ್ ಆಗ್ಯಾವ. ಅದಕ್ಕಿಂತ ಒಂದ್ ಅರ್ಧ ತಾಸ ಹಿಂದ್ಗಡೆ ಏನ್ ಮಾಡಿದ್ವಿ, 2 ಕಾರ್ ಹಚ್ಚಿದ್ವಿ ನಾವ್ ಇಲ್ಲಿ. ಆ 2 ಕಾರ್ ಡ್ಯಾಮೇಜ್ ಆದ್ವು ಅಂದ್ರೆ ಅದ್ರ ಕಂಪೆನ್ಸೇಷನ್ ಕೊಡೋರು ಯಾರು? DHO ಸರ್ ಬಂದಿದ್ರಿ. ಬಟ್ ಅವ್ರ ಏನಂತಾರ, ಎಲ್ಲಾ ಕೆಲಸ ಮಾಡಿಸ್ಕೊಡ್ತೀನಿ, ಬಟ್ ಇದು ನಮ್ದು ರೇಂಜ್ ಒಳಗ್ ಬರುದಿಲ್ಲ, ಇದು ಡಿಸ್ಟ್ರಿಕ್ಟ್ ಸರ್ಜನಿಗೆ ಒಂದ್ ಲೆಟರ್ ಹಾಕ್ಬೇಕು ನೀವು, ಅವ್ರ ರೇಂಜ್ ಒಳಗ್ ಬರ್ತೈತಿ, ಅವ್ರದ್ ಹೆಸರು ಬರ್ತೈತಿ ಇದು ಉತ್ತಾರ ಒಳಗ್ ಅಂತ ಅಂತಾರ್ರಿ ಅವ್ರು. ಕೆಲಸ ಆಗ್ಬೇಕಾದ್ರೆ ಮುಂದೆ 2-3 ತಿಂಗಳು ಕಾಯ್ಬೇಕು. ಮತ್ ಕಾಯ್ಬೇಕ್ರಿ. ಈಗ ಅಲ್ಲಿ ತನ ಒಳಗಿಂದ ಹಾವುಗಳು, ಚೋಳುಗಳು ಎಲ್ಲಾ ಬರ್ತಾವ್ರಿ. ಅವ್ರಿಗೆ ನಾವ್ 1 ವರ್ಷದಿಂದ ಹತ್ತೀವಿ, ಇದು ಗಿಡ ಕಡಸ್ರಪ್ಪ, ಅದು TC ಬೀಳಾಕ್ ಬಂದೈತಿ. ಯಾರ್ದಾರ ಮನಿ ಮೇಲೆ TC ಬಿತ್ತಂದ್ರ ಅದು ಮನ್ಯಾಗ ಇದ್ದವ್ರ ಎಲ್ಲಾ ಸತ್ ಹೋತಾರ. ಅವಾಗ ಸತ್ ಹೋದ್ಮೇಲೆ ಬಂದ್ ಏನ್ ಮಾಡ್ತಾರ್ರಿ ಅವ್ರು? ಈಗ ಅದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋರು ಯಾರು? ನಮ್ದು ಒಂದೇ ಬೇಡಿಕೆ ಏನೈತ್ರಿ, ಇದು ಪಟ್ ಏನೈತಿ ಎಲ್ಲಾ ಕ್ಲಿಯರ್ ಮಾಡಿಸ್ಬೇಕು. ಅದು ರಿಟೆನ್ಷನ್ ವಾಲ್ ನಮಗೆಲ್ಲಾ ಕಟ್ಟಿಸ್ಕೊಡ್ಬೇಕು. ಇಲ್ಲಿಂದ ಏನೇನ್ ಡ್ಯಾಮೇಜ್ ಆಗ್ಯದ ಅದ್ರ ಕಂಪೆನ್ಸೇಷನ್ ಕೊಡ್ಬೇಕು. ಇದು ಓಣಿ ಹೆಸರು ಜೋರಾಪುರ್ ಪೇಟ್, ಬಿಹೈಂಡ್ ಓಲ್ಡ್ ಸಿವಿಲ್ ಹಾಸ್ಪಿಟಲ್, ಬಿಜಾಪುರ್ ಅಂತಾರ್ರಿ ಇದಕ್ಕ. ನಂದ್ ಹೆಸರು ಅಮೀರ್ ಸೋಲ್ ಮುಲ್ಲಾ. ನಮ್ದು ಮನಿದು ಮುಂದಿಂದೇ ರೀ. ಹಳೆ ಸರ್ಕಾರದ
ಗಾಡಿಗಳು ಜಖಮ್ ಆಗಿದೆ ಅಂತ ಹೇಳ್ಬೋದು ಸರ್, ಹೇಗೆ ಏನಾಗಿದೆ ಸರ್? ಸರ್ ಅದು ಜಸ್ಟ್ ನಾವಿಲ್ಲಿ ಒಂದ್ 5 ನಿಮಿಷ ಪಾರ್ಕಿಂಗ್ ಮಾಡಿ ಹೋಗಿದ್ವಿ. ಅದು ಪಾರ್ಕಿಂಗ್ ಮಾಡಿ ಹೋಗಿದ್ದು 5 ನಿಮಿಷಗ ಅದು ಇದು ಇರ್ತದಲ್ಲ ಬಾಲ್, ಅದು ಏನದ ಗಾಳಿ ಜಸ್ಟ್ ಸ್ವಲ್ಪ ಗಾಳಿ ಬಿಟ್ಟಿದ್ದಕ್ಕೆ ಗಾಡಿ ಬಂದ ಬಿದ್ದು ಪೂರ್ತಿ ಈ ತರ ಡ್ಯಾಮೇಜ್ ಆಗೈತಿ. ಥಿಂಕ್ ಯಾರ್ಯಾರ ನಿಮಗೆ ಇಲ್ಲಿ ಮನುಷ್ಯರದ ಯಾರ್ಯಾರ ಐತ್ರ ಅಂತ ತಿಳ್ಕೊರಿ, ಅವ್ರಿಗೆ ಡ್ಯಾಮೇಜ್ ಆಗಿತ್ತಂದ್ರೆ ಹೆಂಗ್ ರಿಯಾಕ್ಟ್ ಮಾಡ್ತಿದ್ರಿ? ಈಗ ಅದನ್ನು ದುಡ್ಡು ಕೊಟ್ಟೆ ತಗೊಂಡಿವ್ ನಾವು, ನಮಗೇನು ಅದು ಪುಕ್ಷಟ್ ಬಂದಿಲ್ಲ. ಅದರದ್ದು 1 ವರ್ಷ 2 ವರ್ಷ EMI ಕಟ್ಟಿವಿ. ಅದು ಕಟ್ಟಿದ್ದಕ್ಕೆ ಅದು ಡ್ಯಾಮೇಜ್ ಕಂಪೆನ್ಸೇಷನ್ ಕೊಡುತ್ತಾನ ನಾವು ಹೇಳತ್ತೀವಿ ಸರ್. ನಾವು ಇದು ಯಾವುದೇ ರೀತಿಯಿಂದ ಸ್ವಚ್ಛ ಮಾಡಿಸ್ಕೊಡಂಗಿಲ್ಲ. ಅದು ಕಂಪೆನ್ಸೇಷನ್ ಕೊಟ್ಟ ಮೇಲೆ ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ. ಆಮೇಲೆ ವಿ ಹ್ಯಾವ್ ಆಲ್ ರೈಟ್ಸ್ ಟು ಗೋ ಹೈಯರ್ ಲೆವೆಲ್. ನನಗೆ ಎಲ್ಲಾ ರೀತಿಯಿಂದ ನಾವು ಮುಂದೆ ಹೋಗಕ್ ರೆಡಿ ಇದೀವಿ. ನಮ್ಮ ಬ್ರದರ್ ಅವರು ಎಲ್ಲಾ ಲೆಟರ್ ಅದು ಆಲ್ರೆಡಿ ಕೊಟ್ಟಿದಾರಿ. ಎಲ್ಲಾರು ನಮ್ಮ ಏನ್ ಯೂತ್ ಇದಾರಲ್ಲ ಅವ್ರೆಲ್ಲ ಅವ್ರವ್ರ ಪ್ರೋಗ್ರೆಸ್ ಎಲ್ಲ ಕೆಲಸ ಮಾಡ್ಯಾರಿ ಪೈಲಾನೆ. ಅಂದ್ರೂ ಈ ತರ ಗಾಡಿ ಅದು ಎಲ್ಲ ಡ್ಯಾಮೇಜ್ ಆಗ್ಯಾವ ಸರ್. ಅದ್ರದ್ದು ಹೆಂಗ್ರಿ ಯಾರ್ ಭರ್ಪಾಯಿ ಮಾಡೋರು? ಇದ್ರ ಬೇಜವಾಬ್ದಾರಿ ಏನು ಹಳೆ ಸರ್ಕಾರದ DHO ಸಾಹೇಬ್ರ ಅಂತ ಹೇಳ್ತೀವಿ, ಅದು ಹೆಂಗ ಸರ್ ಇದ್ರದ್ದು ಜವಾಬ್ದಾರಿ ಎಲ್ಲಾರ್ಗು ಬರ್ತೈತ್ರಿ. ಈಗ ಯಾಕಂದ್ರ ನಾವು DHO ಕೇಳಾನೆ ಅವ್ರ ಅಂತಾರ ನಮ್ದು ಇಲ್ಲ, ಅದು ನಾವು ಆಲ್ರೆಡಿ ಇದು ಕೊಟ್ಟಿವಿ, ಸಬ್ಮಿಟ್ ಮಾಡಿವಿ ಲೆಟರ್ ಫ್ರಂಟ್. ಇಂಜಿನಿಯರ್ ಇಂದ ಮತ್ತ ಕಾಂಟ್ರಾಕ್ಟರ್ದು ಪ್ರಾಬ್ಲಮ್ ಅದ ಅಂತಂತಾರ. ಮತ್ತ ಅವ್ರಿಗೆ ಫೋನ್ ಹಚ್ಚಿದ್ರ ಮತ್ ಅಂತಾರ ಅವ್ರು ಇಲ್ಲ ಕಾರ್ಪೊರೇಟ್ ಕೇಳ್ಬೇಕು. ಆಮೇಲೆ ಕಾರ್ಪೊರೇಟರ್ ಬಂದಿದ್ರು ಸರ್ ಇವತ್ತು, ಅವರು ಕೂಡ ಬಂದು ನಮಗೆಲ್ಲ ಮಾತಾಡೋದು ಹೋಗ್ಯಾರಿ. ಆಮೇಲೆ ಒಬ್ಬರ ಮೇಲೆ ಒಬ್ಬರು ಹಾಕೋದ್ ಕೂತ್ರ ಮತ್ ನಮ್ದು ಹೆಂಗ್ರಿ ಸರ್? ನಿಮ್ಮ ಮನೆ ಹೆಸರೇನ್ರಿ? ಜೋರಾಪುರ್ ಪೇಟ್ ಶಾಪೇಟಿಗಲ್ಲಿ ವಾರ್ಡ್ ನಂಬರ್ 32. ಕಾರ್ಪೊರೇಟರ್ ಹೆಸರು? ಕಾರ್ಪೊರೇಟರ್ ಹೆಸರು ಶಿವರುದ್ರ ಬಾಗಲಕೋಟ್. ಅವ್ರು ಬಂದಿರ ಹಾ ಸರ್ ಬಂದಿದ್ರು ಸರ್. ಬಂದು ಎಲ್ಲಾ ನಮ್ಮ ಜೊತೆ ಇದು ಮಾತಾಡಿ ಎಲ್ಲಾ ಇನಾಯಿಗ್ ಹೇಳಿ ಹೋಗಿದಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀಧರ್ ಶಹಾಪುರ್ ಅಂತ ಹೇಳಿ. ಸರ್ ಇವತ್ತು ನಿಮ್ಮ ಮನೆಗೆ ಒಂದು ಹಳೆ ಗಾಡಿ ಬಿತ್ತು ಸರ್, ಎಕ್ಸ್ಟ್ರಾ 2 ಗಾಡಿಗಳು ಜಖಮ್ ಆಗ್ಯಾವ ಸರ್. ನೀವು ಓಣಿ ಹಿರಿಯರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಹಿರಿಯರಾಗಿ ಹೇಳುದೊಳಗೆ ಅರ್ಥ ಏನದ್ರಿ, ಇದು ಕಾಂಪೌಂಡ್ ವಾಲ್ ಕಟ್ಟಿಸಿ ಮಿನಿಮಮ್ ಒಂದು 60-70 ವರ್ಷ ಆಯ್ತು. ನಾವು ಸಣ್ಣವರಿದ್ದಾಗ ನೋಡ್ತೇವೆ. ಈಗಾಗಲೇ ಈ ನಿನ್ನೆ ಇವತ್ತು ಮಧ್ಯಾಹ್ನಕ್ಕಿಂತ ಗಾಡಿ ಬರೀ ಗಾಳಿಗೆ ಬಿದ್ದೈತಿ, ಇದು ಮಳಿಗೆ ಬಿದ್ದಿಲ್ಲ. ನಮ್ಮ ಲಕ್ ಏನದ ಅಂದ್ರೆ ಇಲ್ಲಿ ಒಬ್ರು ಹುಡುಗರು ಮಕ್ಕಳು, ಸಣ್ಣ ಮಕ್ಕಳು ಹುಡುಗರು ಯಾರು ಇದ್ದಿದ್ದಿಲ್ಲ. ಒಂದು ಎರಡನೇದು ಇಲ್ಲಿ ಪಾರ್ಕಿಂಗ್ ಅದು ಹಾಕಿರ್ತಾವ. ಈಗಾಗಲೇ ನಮ್ಮ ಸೋಯಲ್ ಮುಲ್ಲಾ ಹೇಳ್ದಂಗೆ ಏನದ ಗೊತ್ತದ, ಪಾರ್ಕಿಂಗ್ ಆಗಿದ್ದು ಗಾಡಿ ಅಕಸ್ಮಾತ್ ಗಾಡಿಗೆ ಡ್ಯಾಮೇಜ್ ಆಗಿದ್ರೆ ಏನ್ ಮಾಡ್ಬೇಕು? ಗಾಡಿ ಡ್ಯಾಮೇಜ್ ಆದ್ರೆ ಏನಾದ್ರೆ ಮಾಡ್ಬಹುದು, ಆದ್ರೆ ಜೀವಕ್ಕೆ ಹುಡುಗರಿಗೆ ಏನಾದ್ರೆ ಆದ್ರೆ ಅಪಾಯ ಆಗ್ತೈತಿ. ಇಲ್ಲಿ ಈಗಾಗಲೇ ಇಲ್ಲಿ ಕಡೆ ಇದು ಒಂದೇ ಬಿದ್ದಿಲ್ಲ, 6-7 ತಿಂಗಳ ಹಿಂದೆ ಇಲ್ಲಿ ಒಂದು ಗಾಡಿ, ಮತ್ತೊಂದು ಗಾಡಿ ಬಿದ್ದೈತಿ ಇಲ್ಲಿ. ಆಮೇಲೆ ಅಚ್ಚಿ ಕಡೆ ಒಂದು ಗಾಡಿ ಬಿದ್ದೈತಿ. ಇದೇ ರೇಂಜ್ನಾಗ ಈ ಅಂಗಲ್ನಾಗೆ ಇದು ಮಿನಿಮಮ್ ಒಂದು 60-70 ವರ್ಷದ ಗಾಡಿ ಅದ. ಇದಕ್ಕೆ ಏನದ DC ಅವರು ಅಥವಾ DHO ಅವರು ಅಥವಾ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಅಥವಾ ZP ಜಿಲ್ಲಾ ಪಂಚಾಯತಿ ಅವರು ಅಥವಾ ಕಾರ್ಪೊರೇಷನ್ದವರು ಏನಾರು ಮಾಡಿ ಇದಕ್ಕೆ ವ್ಯವಸ್ಥೆ ಮಾಡಿ ಒಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ನಮ್ಗೆ ಮಾಡಿಕೊಡ್ಬೇಕು. IPP ಅಂತ ಒಂದು ಡಿಪಾರ್ಟ್ಮೆಂಟ್ ಅದ DHOನಾಗ. ಅದ್ರಾಗ ಕೆಲಸ ಏನದ, ಸಿವಿಲ್ ವರ್ಕ್ ನೋಡ್ಕೊಳ್ಳೋದು ಅದ, ಕನ್ಸ್ಟ್ರಕ್ಷನ್ ಆಫ್ ಹಾಸ್ಪಿಟಲ್ಸ್, ಮೇಂಟೆನೆನ್ಸ್ ಆಫ್ ಹಾಸ್ಪಿಟಲ್ಸ್ ಅಂತೈತಿ. ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಸಪ್ರೇಟ್ ಫಂಡ್ ಅದ. ಅವ್ರು ಇಲ್ಲಿ ಬಾಜು ಆಫೀಸ್ನಾಗ ಇದ್ದಿದ್ದು ಇಲ್ಲ ಇಲ್ಲಿ ಹಾನಿ ಆಗಲಾಗ್ತೈತಿ. ರಾತ್ರಿ ಬೇರಾತ್ರಿ ಕಂಪೌಂಡ್ ಬಿದ್ದಿದ್ದಕ್ಕೆ 15-20 ರೋಡ್ ಮೇಲೆ ತಿರುಗಾಡೋದು, ನಾಯಿ ತಗೊಳ್ಬೇಕು ತಿರುಗಾಡ್ದವು. ಹುಡುಗರಿಗೆ ಕಡ್ದ್ರೆ ಹೆಂಗೆ? ಇಲ್ಲಿ ವಯಸ್ಕರ ಮಂದಿ ಅದಾರ, ಹಳೆ ಮಂದಿ ಅದಾರ, ಮಸೂತಿ ಅದ ಮುಂದೆ, ಇಲ್ಲಿ ರೆಸಿಡೆನ್ಷಿಯಲ್ ಅದಾರ, ಇಲ್ಲಿ ಬಾಜು ಅದು ದಿನಗಳ ಮೇಲೆ ದುಡಿಯೋರು ಮಂದಿ ಅದಾರ. ಅವ್ರದ್ದು ಅನುಕೂಲ ಸ್ವಲ್ಪ ಮಾಡ್ದಂಗೆ ಮಾಡಿಕೊಟ್ಟು ಆಸ್ ಪಾಸಿಬಲ್ ಆಸ್ ಅರ್ಲಿ ಕನ್ಸ್ಟ್ರಕ್ಟ್ ಫುಲ್ ವಾಲ್. ಅದು ನೋಡಿ ಫಂಡ್ಸ್ ಅದಾವ, ZPನಾಗ ಬರ್ತೈತಿ. ಇದು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಗೌರ್ಮೆಂಟ್ ಇದು ಬರ್ತೈತಿ. ಕೊಲಾಬರೇಷನ್ ಮಾಡಿಕೊಂಡು ಕಾರ್ಪೊರೇಷನ್ದಿಂದ, ZPಯಿಂದ, ಹೆಲ್ತ್ ಆಫೀಸ್ ಡಿಪಾರ್ಟ್ಮೆಂಟಿಂದ, IPP ಏನಾದ್ರು ಫಂಡ್ ಮಾಡಿ ಆಸ್ ಪಾಸಿಬಲ್ ಆಸ್ ಕನ್ಸರ್ನ್ ವಿಲ್ ಕನ್ಸ್ಟ್ರಕ್ಟ್ ದಿಸ್ ಕಂಪೌಂಡ್ ವಾಲ್. ತಮ್ಮ ಹೆಸರು? ನನ್ನ ಹೆಸರು AM ಬಿಜಾಪುರ್, ಮುಸ್ತಫಾ ಮಸ್ಜಿದ್ ಜಮಾತ್ ಚೇರ್ಮನ್. ಸಾಹೇಬರಿಗೆ ಹೇಳ ಬಂದಿವಿ. ಸರ್ ಒಂದ್ ಸ್ವಲ್ಪ ಲೆಟರ್ ಸರ್ ಹಂಗೆ ಏನಾರೇ ಇದು ಮತ್ತು ನೀವು ಮೇನ್ ನೀವು ಅವು ಗಿಡಗಳ
ಇವರೇ ಪ್ರೆಷರ್ ಮಾಡಿದ್ರೆ ಅವರೇ ಬರೋರು ನಮ್ಗೆ ನಾನು ಆಕ್ಚುಲಿ ಗಿಡ ಕಳಿಸು 10 ನಿಮಿಷ ಕಲಿಸ್ರಿ ನಾವೇ ಕರ್ಕೊಂಡು ಕಳಿಸ್ಬಿಡ್ತೀವಿ ದೊಡ್ಡ ವಿಷಯ ಎಲ್ಲ ಕೇಸ್ ಹಾಕ್ತಾರ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಯಾವ ರೀತಿ ಜೀವ ಹಾನಿ ಹೌದು ನಾವೇ ಹೇಳ್ರಿ ಈಗ ನಾವು